ಹೆಲೋ ಭೋಜನ ಪ್ರಿಯರೇ, ಇವತ್ತು ಒಂದು ಸ್ಪೆಷಲ್ ಐಟಮ್ನ ತೋರಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಹೋಮ್ ಮೇಡ್ ಪಿಕಲ್ ಅಥವಾ ಉಪ್ಪಿನಕಾಯಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಏನೇನು ಬೇಕಂದರೆ ಮೆಂತ್ಯ ಕಾಳು, 3ರಿಂದ 4 ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಸೊ ನೆಕ್ಸ್ಟು ಇಲ್ಲಿ ನಮ್ಮ ಮನೆಯಲ್ಲಿ 12 ಎಳ್ಳಿಕಾಯಿನ ತೊಗೊಂಡಿದ್ದಾರೆ. ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಪ್ಯಾನಲ್ಲಿ ಮೆಂತ್ಯ ಕಾಳು ಏನು ತೊಗೊಂಡಿದ್ರಿ ಅಲ್ವಾ, ಸ್ವಲ್ಪ ತೊಗೊಳ್ಳಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಅದನ್ನು ತೊಗೊಂಡು ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಆಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಅಂದರೆ ಫುಲ್ ಸೀಸಬಾರ್ದು, ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಬೇಕು. ಎಳ್ಳಿಕಾಯಿ ಉಪ್ಪಿನಕಾಯಿ ನೀವು ಮಾಡಿ ಒಂದು ಸಲ ನೋಡಿ, ಚೆನ್ನಾಗಿರುತ್ತೆ. ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಬೋದು 1 ತಿಂಗಳು ಅಥವಾ 1 ವರ್ಷದವರೆಗೂ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಅಥವಾ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಅದಾದ ನಂತರ ನೀವು ಒಂದು 30 ಮೆಣಸಿನ್ಕಾಯಿ ಅಥವಾ 20 ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಲೈಟಾಗಿ ಸ್ವಲ್ಪ ರುಬ್ಕೊಳ್ಳಿ. ಅದಾದ ನಂತರ ಮೆಂತ್ಯ ಕಾಳು ಏನಿರುತ್ತಲ್ವ ಅದನ್ನು ನೀವು ಪೌಡ್ರ್ ಮಾಡಬೇಕು. ನಮ್ಮ ಅಮ್ಮ ಇಲ್ಲೇ ಕಲ್ಲಲ್ಲಿ ಪೌಡ್ರ್ ಮಾಡ್ತಿದ್ದಾರೆ. ನೀವು ಬೇಕಂದರೆ ಮಿಕ್ಸಿ ಜಾರಲ್ಲಿ ಕೂಡ ನೀವು ಪೌಡ್ರನ್ನ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ನೀವು ಅದನ್ನು ಜಜ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ಉಡಿ ಥರ ಪೌಡ್ರ್ ಮಾಡ್ಕೋಬೇಕು, ಜಾಸ್ತಿ ಪೌಡ್ರ್ ಆಗಬಾರ್ದು. ನೋಡಿ, ನೆಕ್ಸ್ಟು ನೀವು ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಜಜ್ಕೋಬೇಕು. ಯಾಕೆ ಜಜ್ಕೋಬೇಕಂದ್ರೆ ಅದು ಬೆಳ್ಳುಳ್ಳಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪಿನಕಾಯಿ ಸ್ಟೋರ್ ಕೂಡ ಮಾಡ್ಬೋದು. ನೀವು ಬೆಳ್ಳುಳ್ಳಿ ಮತ್ತು ಉಪ್ಪೆಲ್ಲ ಹಾಕೋದ್ರಿಂದ ಅದು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ. ನೆಕ್ಸ್ಟು ನೀವು ಎಳ್ಳಿಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಒರೆಸ್ಬೇಕು. ನೀರಿದ್ದರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡು ನೆಕ್ಸ್ಟ್ ನೀವು ಅದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಫುಲ್ಲು ಬೀಜ ಎಲ್ಲ ತೆಗಿಬೇಕು. ನಮ್ಮ ಅಮ್ಮ ಇಲ್ಲಿ ಬೀಜ ಏನು ತೆಗಿತಿಲ್ಲ, ಅವ್ರಿಗೆ ಸ್ವಲ್ಪ ಹಾಕಿ ಅಭ್ಯಾಸ ಇದೆ ಅಲ್ವಾ ಅವ್ರಿಗೆ. ಆಮೇಲೆ ಲಾಸ್ಟಲ್ಲಿ ತೆಕ್ಕೊತೀನಿ ಅಂತ ಹೇಳಿದ್ರು. ಸೊ ನೀವು ಬೇಕಿದ್ರೆ ಫಸ್ಟೇ ತೆಗೆದು ಅದನ್ನು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಜಾಸ್ತಿ ದಪ್ಪ ಕಟ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ, ಮತ್ತು ಸ್ಟೋರ್ ಕೂಡ ಮಾಡೋಕ್ಕಾಗಲ್ಲ. ಜಾಸ್ತಿ ದಪ್ಪ ಇರುತ್ತಲ್ವ, ಸ್ವಲ್ಪ ಬೇಗ ಹಾಳಾಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ರಿ, ಯೂಸ್ ಕೂಡ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು. ನೀವು ಉಪ್ಪಿನಕಾಯಿ ಅಂಗಡಿಯಿಂದ ತಂದು ಅಥವಾ ಬೇರೆ ಕಡೆಯಿಂದ ತಂದು ಎಲ್ಲ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ನಮಗೆ ಪ್ರಾಬ್ಲಮ್ಮು. ಅವ್ರಿಗೆ ಏನೇನು ಯೂಸ್ ಮಾಡಿರ್ತಾರೆ ಅಂತೆಲ್ಲ ನಮಗೆ ಗೊತ್ತಿರಲ್ಲ. ಸೊ ನೀವು ಫ್ರೀ ಟೈಮಲ್ಲಿದ್ದಾಗ ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ನೀವು ಇದೇ ಥರನೇ ಸೇಮ್ ನಿಂಬೆಹಣ್ಣು ಕೂಡ ಮಾಡ್ಬೋದು. ಸೇಮ್ ಇದೇ ಪ್ರೊಸೆಸ್ಸು. ನೀವು ಎಳ್ಳಿಕಾಯಿ ಬದಲು ನಿಂಬೆಹಣ್ಣು ಹಾಕ್ಬೋದು ಅಷ್ಟೆ. ನೋಡಿ, ಇದರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಾವು 12 ಎಳ್ಳಿಕಾಯಿ ತೊಗೊಂಡಿರೋದ್ರಿಂದ 1 ಎಳ್ಳಿಕಾಯಿಗೆ 1 ಇಡಿ ಅಷ್ಟು ಉಪ್ಪನ್ನ ಹಾಕಿದ್ದಾರೆ, ನುಣ್ಣುಪ್ಪು. 1 ಎಳ್ಳಿಕಾಯಿಗೆ 1 ಇಡಿ ಅಷ್ಟು ಉಪ್ಪು, ನೆನ್ಪಿಟ್ಕೊಳ್ಳಿ. 1 ಇಡಿಗೆ 1 ಇಡಿ ಅಷ್ಟು ಉಪ್ಪು ಹಾಕಿದ್ದಾರೆ. ನೆಕ್ಸ್ಟು ನೀವು ಆ ರುಬ್ಕೊಂಡಿರೋ ಮೆಣಸಿನ್ಕಾಯಿ ಇರುತ್ತಲ್ವ, ಲೈಟಾಗಿ ರುಬ್ಕೊಂಡಿರೋ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕಿ. ನೋಡಿ, ಈ ಥರ ಚೆನ್ನಾಗೆಲ್ಲ ಪೌಡ್ರನ್ನ ಹಾಕಬೇಕು. ನೆಕ್ಸ್ಟ್ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕೊಳ್ಳಿ. ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಥವಾ ನಿಮಗೆ ಎಷ್ಟು ಖಾರ ಮತ್ತು ಉಪ್ಪು ಬೇಕಂತ ನೋಡಿ ಹುಳಿಗೆ ತಕ್ಕಷ್ಟು. ಸ್ವಲ್ಪ ಜಾಸ್ತಿ ಹುಳಿ ಇದ್ದರೆ ಎಳ್ಳಿಕಾಯಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಬೇಕಾಗುತ್ತೆ. ಲೈಟಾಗಿದ್ದರೆ ನೀವು ಲೈಟಾಗಿ ಹಾಕಬೇಕು. ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿರುತ್ತಲ್ವ ಅದನ್ನ ಆ್ಯಡ್ ಮಾಡಿ. ಅದಾದ ನಂತರ ಇದಕ್ಕೆ ಮೆಂತ್ಯ ಪೌಡ್ರು, ನೀವು ಏನು ಮೆಂತ್ಯ ಪೌಡ್ರು ಮಾಡ್ಕೊಂಡಿದ್ರಿ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಬೆಳ್ಳುಳ್ಳಿ ಮತ್ತು ಮೆಂತ್ಯ ಏನಕ್ಕೆ ಆ್ಯಡ್ ಮಾಡೋದಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಯೂಸ್ ಮಾಡುವಾಗ ಅದು ಹಾಳಾಗಲ್ಲ ಬೇಗ ಅಂತ ಹೇಳ್ಬಿಟ್ಟು. ಉಪ್ಪು ಮತ್ತು ಇದೆಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ. ಸೊ ನೀರು ಮತ್ತು ಅದೆಲ್ಲ ಏನು ಇರಬಾರ್ದು, ಆ ಥರ ನೋಡಿಕೊಂಡು ಉಪ್ಪಿನಕಾಯಿನ ಮಾಡಿ. ಇಲ್ಲಾಂದರೆ ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ದಿನ ನೀವು ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು. ಉಪ್ಪು ಮತ್ತು ಖಾರ, ನೀವು ಬೆಳ್ಳುಳ್ಳಿ ಎಲ್ಲ ಏನು ಹಾಕಿರ್ತೀರ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಇದು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ನೀವು ಅದು ಸ್ವಲ್ಪ ಎಳ್ಳಿಕಾಯಿ ಮಾಗಿದ ತಕ್ಷಣ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಮಾಗಿದ್ರೆ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಒಂದು ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಎಲ್ಲಾದರೂ
ಪಾಟ್ ಶಾಪ್ ಅಥವಾ ಅಲ್ಲೆಲ್ಲ ಹೋಗಿ ಕೇಳಿದ್ರೆ ನಿಮಗೆ ಉಪ್ಪಿನಕಾಯಿ ಸ್ಟೋರ್ ಮಾಡೋದಕ್ಕಂತಲೇ ಈ ಥರ ಒಂದು ಜಾರ್ ಸಿಗುತ್ತೆ. ಅದನ್ನು ನೀವು ತೊಗೊಂಬಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಂಗೆ ನೋಡ್ತಾನೆ ಇದರಲ್ಲಿ ಬಾಯಿ ನೀರು ಬರ್ತಿದೆ, ತಿನ್ಬೇಕು ಅನಿಸ್ತಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಉಪ್ಪಿನಕಾಯಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನಮಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.